ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಅಲ್ಲ ನಿಮ್ಮ ಅಣ್ಣನ ಟೈಮ್ ಸೆನ್ಸ್ ಇಲ್ವಾ? ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೀನಿ ಗೊತ್ತಾ? ಇರು, ಅವನೇ ಬಂದ ಅನ್ಸತ್ತೆ. ಹಾಯ್, ನಾನ್ ಸಾನ್ವಿ, ನೀವ್ ಸೂರ್ಯ ಅಲ್ವಾ? ಹಾಯ್. ತೇಜು ಅಕ್ಕ ನಿಮ್ ಬಗ್ಗೆ ಹೇಳ್ತಾ ಇದ್ರು. ಶಿ ಸೆಡ್ ಯು ವರ್ ಲುಕಿಂಗ್ ಫಾರ್ ಅ ಮ್ಯಾಚ್. ಇದು ತೇಜು ಐಡಿಯಾನಾ? ನಾನು ಅನ್ಕೊಂಡೆ. ನಾನು ರಿಪ್ಲೈ ಮಾಡದೇ ಇದ್ರು ನೀವು ಕಂಟಿನ್ಯೂಸ್ ಆಗಿ ನಂಗೆ 2 ತಿಂಗಳಿಂದ ಟೆಕ್ಸ್ಟ್ ಮಾಡ್ತಿದ್ರಿ. ಪ್ಲೀಸ್ ಡೋಂಟ್ ಮೇಕ್ ಮೀ ಲುಕ್ ಲೈಕ್ ಅ ಡೆಸ್ಪೋ, ಓಕೆ? ಹೇ, ಜಸ್ಟ್ ಕಿಡಿಂಗ್, ಚಿಲ್. ಅಲ್ಲ, ಡೇಟ್ಗೆ ಎಲ್ಲಾರು ಕೆಫೆಗೆ ಪಬ್ಗೆ ಕರೆದ್ರೆ ನೀವ್ ನೋಡಿದ್ರೆ ಹೂವಿನ ಮಾರ್ಕೆಟ್ ಕರೆದಿದ್ದೀರಾ. ಆಕ್ಚುಲಿ ನಾನು ಐ ವಾಸ್ ಲುಕಿಂಗ್ ಫಾರ್ ಅ ಟೈಪ್ ಆಫ್ ಫ್ಲವರ್. ಅದು ಇಲ್ಲಿ ಸಿಗ್ತಿಲ್ಲ ಈ ಬಿಸಿ ಮಾರ್ಕೆಟ್ ಅಲ್ಲಿ. ಡು ಯು ಮೈಂಡ್ ಜಾಯಿನಿಂಗ್ ಮೀ? ಓ ಮೈ ಗಾಡ್, ನೀವ್ ಇಷ್ಟೊಂದು ಫಾಸ್ಟ್ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಬನ್ರಿ ಅದು. ಅಲ್ಲಂಡಿ ನೋಡ್ತಾ ಇದ್ದೀರಾ? ಬನ್ನಿ ಬನ್ನಿ ಹೋಗೋಣ. ವಾವ್, ನೀವ್ ನನ್ಗೋಸ್ಕರ ಫ್ಲವರ್ಸ್ ತಗೊಂಡ್ರಾ? ಹೌ ಕ್ಯೂಟ್. ನಿಮ್ಗೋಸ್ಕರ ಅಂತೂ ಅಲ್ಲ. ಮತ್ತೆ ಸೊ ದೇರ್ ವಾಸ್ ದಿಸ್ ಗರ್ಲ್, ಆಯ್ತಾ? ಓಹೋ, ಹಳೆ ಕಿತ್ತೋಗಿರೋ ಲವ್ ಸ್ಟೋರಿ. ಸಾರಿ. So she was one of the best girlfriend I ever had. ಅವಳು ಒಂದೇ ನಾನು ನಂಗೆ ಇದು ಕೊಡ್ಸು ಅದು ಕೊಡ್ಸು ಅಂತ ಕೇಳ್ತಾನೆ ಇರಲಿಲ್ಲ. ಇವನ್ ನನ್ನ ಬರ್ಡೇ ನಾನು ಅವಳೊಂದು ವಾಚ್ ಕೊಡ್ಸಿದ್ದೆ. ಅವಳು ಬೈದು ಬಿಡೋದ, ಹೋಗಿ ರಿಟರ್ನ್ ಮಾಡು, ಅದೇ ದುಡ್ಡನ್ನ ಇನ್ವೆಸ್ಟ್ ಮಾಡು ಅಂತ ಬೈದು ಬಿಟ್ಲು. ಹಾ, ನನಗೆ ಯಾರಾದ್ರೂ ಅಷ್ಟು ಚೆನ್ನಾಗಿರೋ ಗಿಫ್ಟ್ ಕೊಟ್ಟಿದ್ರೆ ನಾನು ಅವಳ ಥರ ಅಂತೂ ಆಡಿರ್ತಾ ಇರ್ಲಿಲ್ಲ. ಹಲೋ, ಅವಳು ನಮ್ಮ ಒಳ್ಳೇದಕ್ಕೆ ಹೇಳಿದ್ದು. ಅಲ್ಲ, ನೀವ್ ಹುಡುಗರು ಪ್ರೀತಿಯಲ್ಲಿದ್ದಾಗ ಹುಡುಗಿರು ಏನೇ ಅಂದ್ರು ಅವರೇ ಕರೆಕ್ಟ್ ಅಂತ ಕೋಣಂತರ ಕತ್ತಲಾಡಿಸ್ತೀರಾ. ಈಗ ನನ್ನ ಕತೆ ಮುಂದೆ ಹೇಳಲಾ ಬೇಡ್ವಾ? ಓಕೆ, ಮುಂದುವರಿಸಿ. ಸೊ ಒಂದಿನ ಏನಾಯ್ತಂದ್ರೆ, 1:15 ರಾತ್ರಿಲಿ ಫೋನ್ ಮಾಡಿಬಿಟ್ಟು ನಂಗೆ ನಿದ್ದೆ ಬರ್ತಿಲ್ಲ, ಸ್ನೀಕ್ ಔಟ್ ಮಾಡೋಣ ಬರ್ತೀಯಾ ಅಂತ. ಸರಿ, ನಾನು ಆಯ್ತು ಅಂದೆ. ವಾವ್, ನೀವು ರಾತ್ರಿ ಹೊತ್ತು ಹುಡುಗಿರ್ ಜೊತೆ ಈಚೆ ಹೋಗ್ತೀರಾ? ಅಲ್ಲ, ನೀವೇನ್ ಎಲ್ಲದಕ್ಕೂ ಏನಾದ್ರು ಕಮೆಂಟ್ ಮಾಡ್ತಾನೆ ಇರ್ಬೇಕಾ? ಸರಿ, 1:15 ರಾತ್ರಿ ಹೊಟ್ಟೆ ಬೇರೆ ಹಸ್ದಿತ್ತು. 1:15 ರಾತ್ರಿಲಿ ಹೊಟ್ಟೆ ಹಸಿದ್ರೆ ಬೆಂಗಳೂರಲ್ಲಿ ಇರೋರೆಲ್ಲ ಹೋಗೋದು ಒಂದೇ ಒಂದು ಜಾಗ. ಯಾವ್ದು ಗೊತ್ತಾ? ಎಂಪೈರ್ ಅಲ್ವಾ? ಅದ್ ಹೆಂಗ್ರಿ ಕರೆಕ್ಟ್ ಆಗಿ ಗೆಸ್ ಮಾಡಿದ್ರಿ? ನಾನು ಬೆಂಗಳೂರಲ್ವಾ. ನೀವಲ್ಲಿ ಹೋಗ್ಬಿಟ್ಟು ಏನ್ ಆರ್ಡರ್ ಮಾಡಿದ್ರಿ ಅಂತಾನು ಹೇಳಲಾ? ನನ್ ಬಾಕಿ ಹೇಳಿ. ಗೀ ರೈಸ್ ಮತ್ತೆ ಬಟರ್ ಚಿಕನ್ ಅಲ್ವಾ? ನಿಮ್ ಗೆಸ್ಸೇನೋ ಕರೆಕ್ಟು. ಹೋಗಿದ್ದು ಬಟರ್ ಚಿಕನ್ ತಿನ್ನಕ್ಕೆ, ಆದ್ರೆ ಬಟರ್ ಚಿಕನ್ ಖಾಲಿ ಆಗಿದೆ. ಯಾಕೆ? ಈಗ ಬಟರ್ ಚಿಕನ್ ಇಂಪಾರ್ಟೆಂಟಾ ನಮ್ ಕಥೆಲಿ ಮುಂದೆ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟಾ? ಬನ್ನಿ ಬನ್ನಿ. ಕಥೆ ಮುಂದುವರಿಸಿ. ಸರಿ, ಎಲ್ಲಿದೆ? ಊಟ. ಊಟ ಆಯ್ತು, ನಮ್ಮ ಪಾಡಿಗೆ ನಾವು ಹೋಗ್ತಿದ್ವಿ. ಯಾವತ್ತೂ ಏನು ಕೇಳ್ದಾರ ಅವಳು, ಅವತ್ತು ಕೇಳಿದ್ಲು. ಏನ್ ಕೇಳಿದ್ಲು? ನಂಗೆ ಸನ್ಫ್ಲವರ್ಸ್ ಬೇಕು ಅಂತ. ಮಧ್ಯರಾತ್ರಿ ಅಲ್ಲ? ಮಧ್ಯರಾತ್ರಿ. ಸರಿ ಆಯ್ತು ಅಂದ್ಬಿಟ್ಟು ಇರಬರೋ ಅಂಗಡಿಲೆಲ್ಲ ಹುಡುಕ್ದೆ. ಒಂದ್ ಅಂಗಡಿ ಸಿಕ್ತು. ಇನ್ನೇನು ಹೋಗಿ ತರಬೇಕು. ಸೂರ್ಯ ನಿಂತ್ಕೋ, ನಂಗೆ 2 ಸನ್ಫ್ಲವರ್ಸ್ ಬೇಕು ಅಂದ್. 2 ಯಾಕೆ?
ನಾನು ಅದೇ ಕೇಳ್ದೆ. ಅವಳೇನಂದ್ಲು ಗೊತ್ತಾ? ಏನಂದ್ಲು? ರೀಲ್ಸ್ ಅಲ್ಲಿ ನೋಡಿದ್ದೆ. ವೆನ್ ದ ಸನ್ ಗೋಸ್ ಅವೇ, ದ ಸನ್ಫ್ಲವರ್ಸ್ ಡೋಂಟ್ ಫೇಸ್ ದ ಸನ್, ದೇ ಫೇಸ್ ಈಚ್ ಅದರ್ ಅಂತ. ವಾವ್. ಅಂದ್ರೆ she was one of the best things I had. Sometimes I wish. ವೇಟ್. ನಾನು ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ. ನನ್ ಜೊತೆಗೆ ಡೇಟಿಗೆ ಬಂದು ಇಲ್ಲಿ ತನಕ ಬರೀ ಅವಳ ಬಗ್ಗೆನೇ ಮಾತಾಡ್ತಾ ಇದ್ದೀರಾ. ಈ ಫ್ಲವರ್ಸ್ನ ಅವಳಿಗೆ ಕೊಡಿ. ಅವಳಿಗೆ ಕೊಡಕ್ ಹೋಗ್ತಾ ಇರೋದು. The only thing she asked me in my entire life was just 2 sunflowers. Just 2 sunflowers. ಅವಳಿಗೆ ನಂಗೆ ಯಾವತ್ತೂ ಸನ್ಫ್ಲವರ್ಸ್ ಕೊಡ್ಸಕ್ಕೆ ಆಗಲಿಲ್ಲ. ಅದಕ್ಕೆ every week I come here and keep these 2 sunflowers and go. ಅವಳೊಂದಿನ ಬರ್ತಾಳೆ, ಈ ಸನ್ಫ್ಲವರ್ಸ್ನ ತಗೋತಾಳೆ, ಒಂದು ದೊಡ್ಡ ಹೂವಿನ ತೋಟ ಮಾಡಿರ್ತಾಳೆ. ಒಂದಿನ ನಾನು ಅವಳ ಜಾಗಕ್ಕೆ ಹೋದಾಗ ನಾವಿಬ್ರು ಆ ಹೂ ತೋಟದಲ್ಲಿ ಖುಷಿಯಾಗಿರ್ತೀವಿ. All she asked was for sunflowers. Surya, trust me when I say this. She was really lucky to have you. ನಿನಗೆ ಕೆಲವೊಂದ್ಸಲ ಅನ್ಸ್ಬೋದು ನಿನ್ಗೊಳಗ ಸನ್ಫ್ಲವರ್ಸ್ ಕೊಡ್ಸಕ್ಕೆ ಆಗ್ಲಿಲ್ಲ ಅಂತ. ಆದ್ರೆ ನೀನ್ ತಪ್ಪು ತಿಳ್ಕೊಂಡಿದ್ಯಾ. ಯಾಕೆ ಗೊತ್ತಾ? You were that sunflower in her life. ಗುರುತಿಲ್ಲದೆ ಬದಲಾಗಿದೆ ನೋಡೊಮ್ಮೆ ನೀನೇ, ಈ ದೇಹ ನಿನಗಾಗಿಯೇ ಬರೆದಾಗಿದೆ ನನ್ಗಂತೂ ನೀನೇ. ಎದೆಯಲ್ಲಿ ಸಣ್ಣ ಬೆಳಕೊಂದ ತಂದ ನನ್ನ ಸೂರ್ಯಕಾಂತಿ ನೀನೇ, ತಲೆ ಸುತ್ತಿ ಸುತ್ತಿ ಬಳಿ ಬಂದೆ ಸುತ್ತಿ ನನ್ನ ಮುದ್ದು ಕಂದ ನೀನೇ, ಬೇಕೆನಿಸೋ ಸ್ವಾತಿ ಮುತ್ತೋ ನೀನೇ, ನನಗೆ ನೀನೇ. ಈ ಜೀವ ಗುರುತಿಲ್ಲದೆ ಬದಲಾಗಿದೆ ನೋಡೊಮ್ಮೆ ನೀನೇ, ಈ ದೇಹ ನಿನಗಾಗಿಯೇ ಬರೆದಾಗಿದೆ ನನ್ಗಂತೂ ನೀನೇ. When the sun goes away, sunflowers don't face the sun. They face each other.